ನಡೀತಾ ಇದೆ. ಒಂದು ಹಂತದ ಚುನಾವಣೆಗಾಗಲೇ ಮತದಾನ ಆಗಿದೆ. ಕರ್ನಾಟಕದಲ್ಲಿ ಇಲ್ಲಿ ಶುರುವಾಗಿದೆ ಈಗ. ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 7ನೇ ತಾರೀಕಿಗೆ ಮತದಾನವನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಏನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತ ಸಮಿತಿಯ ಐಕ್ಯತ ಒಕ್ಕೂಟ ಇವತ್ತು ನಮ್ಮೆಲ್ಲರ ದಲಿತ ಪರ ಚಿಂತಕರು, ಹೋರಾಟಗಾರರು ಎಲ್ಲ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಪಾರ್ಲಿಮೆಂಟ್ ಚುನಾವಣೆಗೆ ಬೆಂಬಲವನ್ನು ಮಾಡಬೇಕು ಕಾಂಗ್ರೆಸ್ ಪಾರ್ಟಿಗೆ ಅಂತಕ್ಕಂಥದ್ದನ್ನು ನಾವು ಬೆಂಬಲವನ್ನು ಸೂಚಿಸಿದ್ದೇವೆ. ಈಗಾಗಲೇ ಕಾರಣ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ 10 ವರ್ಷಗಳ ಕಾಲ ಅವರ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಯೋಜನೆಗಳನ್ನು ಯಾವುದೇ ರೀತಿಯಲ್ಲಿ ಜನರಿಗೆ ಮುಟ್ಟಿಲ್ಲ. ಯಾವುದೇ ಜನರಿಗೆ ಕೂಡ ಅವರು ಕೊಡಲಿಲ್ಲ. ಅದು ಬಡವರಿಗಾಗಿರ್ಬೋದು, ದಲಿತರಿಗಾಗಿರ್ಬೋದು, ಹಿಂದುಳಿದವರಿಗಾಗಿರ್ಬೋದು, ಅಲ್ಪಸಂಖ್ಯಾತರಿಗಾಗಿರ್ಬೋದು, ಎಲ್ಲ ಜಾತಿಯ ಬಡವರ ವರ್ಗದಕ್ಕೂ ಕೂಡ ಯಾವುದೇ ರೀತಿಯ ಸವಲತ್ತುಗಳನ್ನು ಕೊಡಲಿಲ್ಲ. ಕೊಡುವ ವಿಚಾರದಲ್ಲಿ ವಿಫಲರಾಗಿದ್ದಾರೆ. ಹಾಗಾಗಿ ಹಿಂದೂ ರಾಷ್ಟ್ರದ ಹೆಸರಿನಲ್ಲಿ ಮನುಧರ್ಮವನ್ನು ಸ್ಥಾಪಿಸಲಿಕ್ಕೆ ಹೊರಟಿದ್ದಾರೆ. ಇದು ಜಾತ್ಯತೀತ ರಾಷ್ಟ್ರ. ಇದು ಈ ಜಾತ್ಯತೀತ ರಾಷ್ಟ್ರದಲ್ಲಿ ನಾವೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಸಂವಿಧಾನದ ಏನು ಕಾನೂನಿದೆ ಆ ಕಾನೂನಿನಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ, ಮಾಡ್ತಾ ಇದ್ದೇವೆ, ಸಂವಿಧಾನವನ್ನು ಗೌರವಿಸ್ತಾ ಇದ್ದೇವೆ. ಇವತ್ತು ಸಂವಿಧಾನವನ್ನೇ ನಾವು ಬದಲಾವಣೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಗು ಈಗಾಗಲೇ ಎದ್ದಿದೆ. ಈ ಹಿಂದೆನೂ ಕೂಡ ಎದ್ದಿತ್ತು, ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ, ನಮಗೆ 400 ಸೀಟನ್ನು ಕೊಡಿ, ನಾವು ಸಂವಿಧಾನವನ್ನು ಬದಲಾವಣೆಯನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಮೈಸೂರಿನಲ್ಲಿ ಪ್ರಧಾನಮಂತ್ರಿಗಳಾಗಿ ಬಂದಿರತಕ್ಕಂಥ ನರೇಂದ್ರ ಮೋದಿ ಅವರು ಹಿಂದೂ ಧರ್ಮವನ್ನು ಸ್ಥಾಪನೆಯನ್ನು ನಾನು ಮಾಡ್ತೇನೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಏನು RSSನ ಅಜೆಂಡಾ ಏನಿದೆ ಆ ಅಜೆಂಡಾದ ಪ್ರಕಾರವೇ ಇವತ್ತು ದೇಶದಲ್ಲಿ ಅವರು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತು ವಿರೋಧವನ್ನು ಮಾಡ್ತಾ ಇದ್ದೇವೆ. MBBS ಈ ಥರದ ಹೈಯರ್ ಎಜುಕೇಷನ್ಗೆ 1,05,00,000 ರೂಪಾಯಿಯನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಯಾವನ್ನೂ ಕೂಡ ಕೊಡ್ತಾ ಇಲ್ಲ ಈಗ. ಮತ್ತು ಕೇಂದ್ರ ಸರ್ಕಾರದ ಮನೆಗಳು ಬರ್ತಾ ಇತ್ತು ದಲಿತರಿಗೆ, ಯಾವುದೂ ಕೂಡ ಮನೆಗಳು ಬರ್ತಾ ಇಲ್ಲ. ಯಾವ ಯೋಜನೆಗಳು ಕೂಡ ದಲಿತರಿಗೆ ಬರ್ತಾ ಇಲ್ಲ. ಆಮೇಲೆ ಕಾನೂನುಗಳನ್ನು ಎಲ್ಲವನ್ನೂ ಕೂಡ ತಿರುಗಿಸಿ ಹಾಕಿದ್ದಾರೆ. ಕಾನೂನನ್ನು ಸಡಿಲ ಮಾಡಿದ್ದಾರೆ. ದಲಿತರ ಕಾನೂನುಗಳನ್ನು ಸಡಿಲ ಮಾಡಿದ್ದಾರೆ. ಹೀಗೆ 5 ವರ್ಷದಲ್ಲಿ ಅವರು ಬೇರೆಯವರಿಗೆ, ಉಳ್ಳವರಿಗೆ ಮತ್ತು ಶ್ರೀಮಂತರಿಗೆ ಏನಿದ್ದಾರೆ ಅವರಿಗೆ ಹೆಚ್ಚು ಅನುಕೂಲ ಮಾಡಿಕೊಟ್ಟಿದ್ದಾರೆ ಹೊರತು ಬಾಕಿ ಯಾವ ಜನಾಂಗ ದೇಶದ ಜನರಿಗೆ ಅವರು ಯಾವ ಅನುಕೂಲವನ್ನು ಕೂಡ ಮಾಡಲಿಲ್ಲ. ಹಾಗಾಗಿ ನಾವು ಇವತ್ತು ಇದನ್ನು ಅವರನ್ನು ವಿರೋಧ ಮಾಡ್ತಾ ಇದ್ದೇವೆ. ಇವತ್ತು ದ್ರೌಪದಿ ಮುರ್ಮು ಅಂತವರಿಗೆ ರಾಷ್ಟ್ರಪತಿ ಅವಮಾನವನ್ನು ಮಾಡಿದರು. ಈ ದೇಶದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಅವರಿಗೆ ಮಹಿಳೆ ಮತ್ತು ದಲಿತ ಮಹಿಳೆ ಅಂತ ಒಂದೇ ಒಂದು ಕಾರಣಕ್ಕೆ ಇವತ್ತು ಪಾರ್ಲಿಮೆಂಟ್ ಭವನಕ್ಕೆ ಉದ್ಘಾಟನೆಗೆ ಕರೆದಿಲ್ಲ, ಮತ್ತು ರಾಮ ಮಂದಿರದ ಉದ್ಘಾಟನೆಗೆ ಕರೆದಿಲ್ಲ, ಮತ್ತೆ ಮೊನ್ನೆ LK ಅದ್ವಾನಿ ಅವರ ಭಾರತ ರತ್ನ ಪ್ರಶಸ್ತಿಗೆ ಪ್ರಣಾಳಿಕೆಯನ್ನ ಈ ಚುನಾವಣೆಗೆ ಬಿಡುಗಡೆ ಮಾಡಿದೆ. ನಮಗೆಲ್ಲ ಗೊತ್ತಿದೆ, ನೀವೇ ನಮಗೆಲ್ಲ ವಿತರಿಸಿದ್ರಿ. ಆಳುವ ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ ಕೂಡ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. 10 ವರ್ಷದ ಆಡಳಿತದಲ್ಲಿ ಮೋದಿಯವರು ರೈತರ ಕರಾಳ ಕಾನೂನನ್ನು ಜಾರಿಗೆ ತಂದರು. ರೈತ ಕರಾಳ ಕಾನೂನಲ್ಲಿ ನಮ್ಮ ಡೈರಿಯಲ್ಲಿ MSP ಕಿಸಾನ್ ಮೂರ್ತಿಯ ಸಂಯುಕ್ತ, ನಾವು ಕಿಸಾನ್ ಮೂರ್ತಿಯಲ್ಲಿ ನಾನು, ದೂಗೂರವರು, ನಮ್ಮ ವ್ಯಕ್ತಿಗಳಾಗಿದ್ದ ಇಲ್ಲಿಂದ ಕಾಗೋಡಿಂದ ಮಣ್ಣು ತಗೊಂಡು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿ ದೆಹಲಿಗೆ ಹೋಗಿದ್ವಿ. ಆ 2ನೇ ಸ್ವತಂತ್ರ ಸಂಗ್ರಾಮದ ಹೋರಾಟ ಅಂತ ನಮ್ಮ ಮಾಧ್ಯಮ ಮಿತ್ರರು ಬರೆದಿದ್ರು. ಒಂದು ವರ್ಷಗಳ ಕಾಲ ನಿರಂತರ ಹೋರಾಟ. 700 ಜನ ರೈತರು ಸತ್ತು. ಆ 700 ಜನ ರೈತರ ಸಾವಿಗೆ NDA ಒಕ್ಕೂಟದ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ನೇರ ಕಾರಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ರೈತರು ಯಾವ ಈ ಭಾರತ ದೇಶದ ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಘೋಷಣೆಗೆ ಮೋದಿ ಅವರ ಆಡಳಿತ ತದ್ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ರೈತರ ಸಾವಿಗೆ ಮಳೆ ಹೊಡೆದಿದ್ದಾರೆ ಮೋದಿಯವರು.
MSP ಮಿನಿಮಮ್ ಇದೇನಿದೆ ಬೆಂಬಲ ಬೆಲೆಯನ್ನ ಕೊಟ್ಟಿಲ್ಲ, ರೈತ ವಿರೋಧಿ ಕಾನೂನನ್ನು ಜಾರಿಗೆ ತಂದರು, APMC ಕಾನೂನು, ಉಲ್ಟ್ ಕಾನೂನು ತಂದರು, ಸುಳ್ಳು ಭರವಸೆಗಳನ್ನು ಕೊಟ್ಟು ಇನ್ನೂ ಕೂಡ ಆ ಕಾನೂನಿಗೆ ಬದಲಾವಣೆ ತಂದಿಲ್ಲ. ಸುಮ್ಮನೆ ಪಾರ್ಲಿಮೆಂಟ್ ಹೇಳಿ ರೈತ ಚಳುವಳಿಯನ್ನ ಆಗಲ ಮಟ್ಟಿಗೆ ಚಳುವಳಿಯನ್ನು ಶಾಂತ ಮಾಡಲಿಕ್ಕೆ ಮಾಡ್ತಕ್ಕಂಥ ಸುಳ್ಳು ಭರವಸೆಯನ್ನು ಕೊಟ್ಟರು. ರೈತರ ಪರವಾಗಿ ಮೋದಿ ಅವರು ಇಲ್ಲ, ಕಾರ್ಪೊರೇಟರು ಈ ದೇಶದ ವ್ಯವಹಾರಸ್ಥರು ಅದಾನಿ ಅಂಬಾನಿ ಪರವಾಗಿ ಮೋದಿ ಅವರು ಇದ್ದಾರೆ. ಬಹುಸಂಖ್ಯಾತ ಮತದಾರರು ಪ್ರಧಾನಿ ಆಗಿದ್ದು ಅವರು ಅದಾನಿ ಅಂಬಾನಿ ಅವರಿಗೆ ಅವರ ಗುಲಾಮಿ ಸಂಸ್ಕೃತಿ. ಮೋದಿ ಅವರು ನಿಮ್ಮ ಬಡವರ ಮಧ್ಯಮ ವರ್ಗದ ರೈತರ ಪರವಾಗಿಲ್ಲ, ಅದಾನಿ ಅಂಬಾನಿಯ ಗುಲಾಮರಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ಸಿಗೆ ನಾವು ಯಾಕೆ ಬೆಂಬಲ ಕೊಡಬೇಕು ಅಂದ್ರೆ, ಕಾಂಗ್ರೆಸ್ಸಿನ ಪ್ರಣಾಳಿಕೆಯಲ್ಲಿ ಜಾತಿ ಸಮಸ್ಯೆ, ಜಾತಿ ಅಂದ್ರೆ ಬರೇ ದೇವರು, ಮುಸ್ಲಿಮ್ಸು, ಬ್ರಾಹ್ಮಣರು, ಕ್ರಿಶ್ಚಿಯನ್, ಲಿಂಗಾಯತರಲ್ಲ ಸ್ವಾಮಿ. ಈ ದೇಶದಲ್ಲಿ ಎಲ್ಲಾ ಜಾತಿಯ ಮುಂದುವರೆದರಲ್ಲಿ, ಹಿಂದುಳಿದವರಲ್ಲಿ, ದಲಿತರಲ್ಲಿ, ಅಲ್ಪಸಂಖ್ಯಾತರಲ್ಲಿ ಆರ್ಥಿಕ ಮತ್ತು ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯನ್ನ ಮಾಡಿದ್ರೆ ಯಾವ ಜಾತಿಯವರು ಎಷ್ಟೆಷ್ಟು ನೌಕರಿ ತಗೊಂಡಾರೆ, ಎಷ್ಟೆಷ್ಟು ಆರ್ಥಿಕವಾಗಿ ಹಿನ್ನಡೆಯಿದರೋ ಮುನ್ನಡೆಯಿದೆ ಅಂತ ಗೊತ್ತಾಗುತ್ತೆ. ಕರ್ನಾಟಕದಲ್ಲೂ ಆಗಿದೆ. ರಾಹುಲ್ ಗಾಂಧಿ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಅವರ, ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಅವರ ನೇತೃತ್ವದ ಏನು ಇವತ್ತು ರಾಜ್ಯ ಸರ್ಕಾರ ಇದೆ. ಈ ರಾಷ್ಟ್ರ ನಾಯಕರು BK ಹರಿಪ್ರಸಾದ್ ಅವರ ಹಿಂದುಳಿದ ವರ್ಗದ ಎಲ್ಲಾ ಜಾತಿಯ ನಾಯಕರು, ಹರಿಪ್ರಸಾದ್ ಅವರ ನಾಯಕತ್ವದ ಜಾತಿ ಗಣತಿ ಸಮೀಕ್ಷೆಗೆ ನಾವು ಕಾಂಗ್ರೆಸ್ಸಿನ ಪ್ರಣಾಳಿಕೆಗೆ ನಮ್ಮ ಬೆಂಬಲ ಇದೆ. ನಿನ್ನೆ 100 ಜನ ಸೇರಿ ಶಿವಮೊಗ್ಗದ ಪ್ರೆಸ್ ಕ್ಲಬ್ ಅಲ್ಲಿ ಸಭೆ ಆಯಿತು. ಈ ರಾಜ್ಯದ ಪ್ರಗತಿಪರ ಸ್ವಾಮೀಜಿ, ಉರ್ಲಿಂಗ ಮಠದ ಪೆದ್ದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ತೀನಾ ಶ್ರೀನಿವಾಸ ಜಿಲ್ಲೆಯ ಹಿರಿಯ ಹೋರಾಟಗಾರರು, ಪ್ರೊಫೆಸರ್ ರಾಜಪ್ಪನವರು, ಪತ್ರಕರ್ತರು ನಟರಾಜ್ ಅವರು, ಗೂಗೂರ್ ಅವರು, ನಾವು ನೀನು 10 ಜನ ಹೋಗಿದ್ದೀವಿ. ಅವರೆಲ್ಲರೂ ನಾವು 1ನೇ ತಾರೀಕಿಂದ ಸ್ವಾಮೀಜಿಯವರ ಕಾರ್ಯಕ್ರಮ, ಹಿಂದುಳಿದ ವರ್ಗದ ಒಕ್ಕೂಟದಿಂದ ನಾವು ಅನೇಕ ಕಡೆ ಸಾಗರ, ತೀರ್ಥಹಳ್ಳಿ, ಹೊಸನಗರ, ಶಿವಮೊಗ್ಗ ಅಲ್ಲೆಲ್ಲಿ ಹೋಬಳಿ ಹೆಡ್ಕ್ವಾರ್ಟರ್ ಸಭೆ ಮಾಡೋದಿದ್ದೀವಿ. ಕಾಂಗ್ರೆಸ್ ಪಕ್ಷ ಇಳಿಸಿದೆ. ನಮಗೆ ಅಭ್ಯರ್ಥಿ ಮುಖ್ಯ ಅಲ್ಲ, ದೇಶ ಉಳಿಯಬೇಕು. ದೂರವರು ಹೇಳಿದ್ದಾರೆ, ನಮ್ಮ ಎಲ್ಲಾ ಜಾತಿಯ ಬಡವರ ರಕ್ಷಣೆ ಆಗಬೇಕು. ಮೋದಿ ಅವರು ಸುಳ್ಳು ಹೇಳಿ 2 ಬಾರಿ ಪ್ರಧಾನಿಯಾಗಿ 3ನೇ ಬಾರಿಗೆ ಪ್ರಧಾನಿ ಆಗಲಿಕ್ಕೆ ಹೊರಟಿದ್ದಾರೆ. ಸಬ್ಕಾ ಸಾಥ್ ಮೋದಿಯಿಂದ ಬಂದಿಲ್ಲ, ಸಬ್ಕಾ ವಿಕಾಸ್ ಆಗಿಲ್ಲ, ಅಚ್ಚೇ ದಿನ ಬಂದಿಲ್ಲ. ಹಾಗಾಗಿ ಅಚ್ಚೇ ದಿನ ಬಂದಿರತಕ್ಕಂಥದ್ದು ಅದಾನಿ ಅಂಬಾನಿ ಅವರಿಗೆ. ಹಾಗಾಗಿ ನಾವು ನರೇಂದ್ರ ಮೋದಿ ಅವರ ವಿರುದ್ಧ ಕಾಂಗ್ರೆಸ್ ಸರ್ಕಾರಕ್ಕೆ ಜಾತ್ಯತೀತ ಒಕ್ಕೂಟದ ಫೆಡರಲ್ ಸಿಸ್ಟಮ್ ಅನ್ನು ಉಳಿಸ್ತಕ್ಕಂಥ ಕಾಂಗ್ರೆಸ್ನ ಸರ್ಕಾರಕ್ಕೆ ನಮ್ಮ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಮತ್ತೆ ಮಾತಾಡೋದಿಲ್ಲ ಆಡಿದ್ದಾರೆ ಮಗ. ಇಲ್ಲಿ ಈ ಜಿಲ್ಲೆಯಲ್ಲಿ ಬಹುಸಂಖ್ಯಾತರು ಇವತ್ತು ಇಡೀರು, ಲಿಂಗಾಯತರು, ಬ್ರಾಹ್ಮಿಣ್ಸು, ಅಲ್ಪಸಂಖ್ಯಾತರು, ಸಣ್ಣ ಪುಟ್ಟ ಹಿಂದುಳಿದ ವರ್ಗದಲ್ಲಿ ದಲಿತರು ಚೆನ್ನಯ್ಯ, ಚೆಲುವಾಗಿ, ಕುರುಬ ಪರಿಚಯ ಅಲ್ಲದೆ ನಮ್ಮ ದಲಿತರು ಹಿಂದುಳಿದ ವರ್ಗದಲ್ಲಿ ಬೋವಿ, ಒಡ್ವಾಳ ಸಮಾಜ, ಸಣ್ಣ ಪುಟ್ಟ ಸಂಖ್ಯೆ ಮರಾಠ ಇದು ಎಲ್ಲ ಉಪಜಾತಿಗಳನ್ನ ಬಂಗಾರಪ್ಪ ಮಾದರಿಯಲ್ಲಿ ಮಧುಮಂಗಾರಪ್ಪನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಿದ್ದೀವಿ. ಚುನಾವಣೆ ಗ್ಯಾರಂಟಿ ಇದೆ. ಮಾನ್ಯ ಪಾರ್ಲಿಮೆಂಟ್ ಇವತ್ತು ಇವರು ಹುರಿಯಾಳರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಇವತ್ತು ಗ್ಯಾರಂಟಿಯನ್ನ ಟೀಕೆ ಮಾಡ್ತಾ ಇದ್ದಾರೆ. ನೀವು ಇವತ್ತು ಕೇಂದ್ರದಲ್ಲಿ 10 ವರ್ಷ ಅಧಿಕಾರದಲ್ಲಿದ್ರಿ, ನಿಮ್ಮ ತಂದೆಯವರಿಗೆ ಮುಖ್ಯಮಂತ್ರಿ ಆಗಿದ್ರು, ಹಿಂದೆ ಆಗಿದ್ರು, ಅದಕ್ಕಿಂತ ಹಿಂದೆ ಆಗಿದ್ರು. ನೀವು ಒಂದು ಗ್ಯಾರಂಟಿ ಇರುತ್ತಲ್ಲ. ಕಾಂಗ್ರೆಸ್, ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ರಾಜ್ಯದ ಎಲ್ಲಾ ಜಾತಿಯ ಬಡವರ ಪರವಾಗಿ 5 ಗ್ಯಾರಂಟಿಗಳು ಇವತ್ತು ಬಡವರ ಕಣ್ಣೀರನ್ನು ಒರೆಸಿದವು. ಇವತ್ತು ಬಡವರ ಮಕ್ಕಳಿಗೆ ಹಾರ್ಟ್ ಆಪರೇಷನ್ ಆಗಿದೆ, ಕಾಲು ಸೊಂಟ ರಿಪೇರಿ ಆಗಿದೆ. ಹಾಗಾಗಿ ಟಿವಿ ಡಿಜಿಟಲ್ ಇಂಡಿಯಾ, ಮೋದಿ ಅವರು ಹೇಳ್ತಾರೆ ಮೇಕ್ ಇನ್ ಇಂಡಿಯಾ ಅಂದ್ರು. ಇವತ್ತು ಆ ದುಡ್ಡಿಂದ ಮನೆ ಟಿವಿ ತಂದ್ಕೊಂಡ ಪ್ರಪಂಚ ನೋಡ್ತಾ ಇದ್ದಾರೆ. ಮಕ್ಕಳು ಟಿವಿ ಏನೇನಾಗ್ತಿದೆ ಆಗು ಹೋಗುಗಳು ಅಂತ. ಹಾಗಾಗಿ ಅವರ ವಿದ್ಯಾನಿಧಿ ಇರ್ಬೋದು, ಇವತ್ತು ಹೆಣ್ಣುಮಕ್ಕಳು ಬಸ್ಸಲ್ಲಿ ಓಡಾಡ್ತಕ್ಕಂಥದ್ದು, 2000 ಅನ್ನಭಾಗ್ಯ. ನೀವು ಗ್ಯಾರಂಟಿ ವಿರೋಧಿಗಳು ಅಂತಂದ್ರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು